ಈ ಟೋಟಲಿ ಫಸ್ಟ್ ಈ ಪ್ರಕರಣ ನೋಡಿದ ತಕ್ಷಣ ಏನು ಅನ್ನಿಸ್ತು ಸಂಜಯ್ ನಿಮಗೆ? ಸರ್ ಪ್ರಕರಣ ನೋಡಿ ನನಗೆ ನ್ಯೂಸ್ ಗೊತ್ತಾದ ತಕ್ಷಣ ಐ ವಾಸ್ ಶಾಕ್. ನನಗೆ ಬ್ಯಾಂಗ್ಳೂರಿಂದಾನೇ ಫೋನ್ ಬಂದಿತ್ತು ಫಸ್ಟ್. ಸರ್ ನೀವು ಟಿವಿ ನೋಡಿದ್ದೀರಾ ಅಂತ. ನಾನು ಹೇಳಿದೆ ಇಲ್ಲ, ಏನಾಯ್ತು ಅಂತ. ಇಂಥ ನ್ಯೂಸ್ ಬಂದಿದೆ ಅಂತ. ನಾನು 5 minutes ಶಾಕಲ್ಲಿ ಇದ್ದೆ, ಇಂಥ ಕೆಲಸ ಇರುತ್ತಾ. ಬಟ್ ನನಗೆ ಅಂದ್ರೆ ಇನ್ಸೈಡ್ ಫೀಲಿಂಗ್ ಅಂದ್ರೆ ಇತ್ತು ದಟ್ ಇಂಥದ್ದು ಇದು ಎಲ್ಲೋ ತಪ್ಪು ನಡೆದಿದೆ. ಬಟ್ ಪವಿತ್ರ ಇಂಥ ಕೆಲಸ ಮಾಡಲ್ಲ ಅಂತ ನಾನು ಅದೇ ಫೀಲಿಂಗ್ ಇದೆ. ಈಗಲೂ ಅದೇ ಫೀಲಿಂಗ್ ಇದೆ, ಮುಂದೆನೂ ಅದೇ ಫೀಲಿಂಗ್ ಇರುತ್ತೆ. ಅಲ್ಲ, ಒಂದು ಹೆಣ್ಣು ಈ ತರ ಕೊಲೆಯಲ್ಲಿ ಭಾಗಿಯಾಗ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಒಂದು ಸಪೋರ್ಟ್ ಇದ್ದಾಗ ಸಹಜವಾಗಿ ಇಂಥ ಪ್ರಕರಣಗಳಲ್ಲಿ ಏನು ಆಗಲ್ಲ. ಯಾಕೆಂದ್ರೆ ಪ್ರಭಾವಿ ದರ್ಶನ್ ಅನ್ನುವ ಕಾರಣಕ್ಕೋಸ್ಕರ ಕೆಲವರಿಗೆ ಏನ್ ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಮನಸ್ಥಿತಿ ಕೂಡ ಬರ್ಬೋದು. ನಾವು ತುಂಬಾ ಜನ ದೊಡ್ಡವ್ರನ್ನೆಲ್ಲ ನೋಡಿದೀವಲ್ಲ. ಅದೆಲ್ಲ ಫಿಲ್ಮ್ ಅಲ್ಲಿ ನಡೀಬಹುದು ಸರ್, ಬಟ್ ಇಲ್ಲಿ ರಿಯಲ್ ಲೈಫ್ ಅಲ್ಲಿ ನಾನು ಹೇಳ್ತೀನಿ ನನಗೆ ಗೊತ್ತಿದ್ದ ಪ್ರಕಾರ ಅಲ್ಲಿ ಬೈ ಚಾನ್ಸ್ ಪವಿತ್ರ ಮುಂದೆ ಯಾರಾದ್ರೂ ಹೊಡಿತಾ ಇದ್ದಿದ್ರು ಪವಿತ್ರ ಒಂದೆರಡು ಏಟ್ ನೋಡಿ ಆದ್ಮೇಲೆ ಸ್ಟಾಪ್ ಮಾಡಿ ಸಾಕು ಇಷ್ಟೇ ಅಂತ. ಬಿಕಾಸ್ ಅವಳ ಹಾರ್ಟ್ ಆತರ ಸರ್. ಒಂದೆರಡು ಏಟ್ ಹೊಡೆದಾದ್ಮೇಲೆ ಅವಳೇ ಹೇಳಿರ್ಬೋದು ಇನ್ನು ಹೊಡಿಬೇಡ ಸಾಕು ಬಿಡ್ರಿ ಕಳ್ಸ್ರಿ ಮನೆಗೆ ಅಂತ. ಬಟ್ ಅಲ್ಲಿ ಏನ್ ನಡೆದಿದೋ ಯಾವ ತರ ನಡೆದಿದೋ ನನ್ಗೂ ಗೊತ್ತಿಲ್ಲ, ಯಾರು ಗೊತ್ತು. ಅವ್ರು ಟ್ರೂಪ್ಸ್ ಜೊತೆ ಬರ್ತಾರೆ. ಇಫ್ ಶಿ ಹಸ್ ಡನ್ ರಾಂಗ್, ಓಕೆ ಲೆಟ್ ಹರ್ ಗೋ ಬಿಹೈಂಡ್ ಬಾರ್ಸ್. ತಪ್ಪು ಮಾಡಿಲ್ಲ ಅಂದಿದ್ರೆ ಐ ವುಡ್ ರಿಕ್ವೆಸ್ಟ್ ದಟ್ ನೀವು ಕೇಸ್ ನೋಡ್ತಾ ಇದ್ರಿ ಅಂದ್ರೆ ಎರಡ್ ಕಡೆಯಿಂದನೂ ನೋಡಿ. ಒಂದೇ ಕಡೆ ಅವಳ ಮೇಲೆನೆ ಎಲ್ಲ ಭಾರ ಆಗ್ಬಿಡಿ. ಇಲ್ಲ, ಯಾರು ಭಾರ ಆಗ್ತಲ್ಲ. ಯಾರು ತಪ್ಪು ಮಾಡಿದಾರೆ ಅವರು ಶಿಕ್ಷೆ ಅನುಭವಿಸ್ಲೇಬೇಕು. ಯಾಕೆಂದ್ರೆ ಎರಡ್ ಕಡೆಯಿಂದನೂ ನೋಡಿ. ಯಾಕೆಂದ್ರೆ ಎಂಥದ್ದೇ ತಪ್ಪು ಮಾಡಿದ್ರು ಕೂಡ ಕೊಲೆ ಮಾಡುವಂತ ಹಂತಕ್ಕೆ ಹೋಗೋದಿದೆಯಲ್ಲ, ಅದಕ್ಕಿಂತ ಕ್ರೂರ ಮನಸ್ಸು ಮತ್ತೊಂದಿಲ್ಲ, ವಿಕೃತ ಮನಸ್ಸು ಮತ್ತೊಂದಿಲ್ಲ ಅಲ್ವಾ? ಒಂದು ಜೀವ ತರಕ್ಕಾಗಲ್ಲ ಸರ್. ಒಂದು ಜೀವ ಅದು ಸತ್ತಿರೋ ಜೀವನ ಕೊಡಕ್ಕೂ ಆಗೋದಿಲ್ಲ. ನೀವು ಆ ತಂದೆ ತಾಯಿಯ ಕಣ್ಣೀರು ನೋಡಿದೀರಾ ಅಂತ ಕಾಣಿಸುತ್ತೆ. ನೀವು ನೋಡಿದ್ದಾರೆ? ನೋಡಿದ್ದೀನಿ ಸರ್. ನೋಡಿದ್ದೀರಲ್ಲ, ಆ ತಂದೆ ತಾಯಿ, ಆ ಗರ್ಭಿಣಿ ಹೆಣ್ಮಗಳ ಕಣ್ಣೀರು, ಆ ಸತ್ತಂತ ರೇಣುಕಾ ಸ್ವಾಮಿಯ ಸಹೋದರಿಯ ಕಣ್ಣೀರು ನೋಡಿದ್ದೀರಾ? ನೋಡಿದ್ದೀನಿ ಸರ್. ಏನು ಅನ್ನಿಸ್ತು ಪಾಪ? ಈಗ ನೀವು ಪವಿತ್ರ ಗೌಡ ಆ್ಯಂಗಲ್ ಬಿಡಿ, ಓಕೆ, ಪವಿತ್ರ ಗೌಡ ಆ್ಯಂಗಲ್ ಬಿಡೋಣ. ಒಬ್ಬ ಸಹೋದರ ಆಗಿ, ರೇಣುಕಾ ಸ್ವಾಮಿ ಒಬ್ಬ ಸಹೋದರ ಆಗಿ ಅಥವಾ ತಂದೆ ತಾಯಿಯ ಮಗನಾಗಿ ಆ ರೀತಿಯಾಗಿ ನೋಡುವಂಥ ಸಂದರ್ಭದಲ್ಲಿ ಏನು ಅನ್ಸುತ್ತೆ ಹೇಳಿ ಸರ್? ನೋಡಿ ಸರ್, ನಾನು ಒಂದು ಐ ಆಮ್ ಎ ವೆರಿ ಪ್ರಾಕ್ಟಿಕಲ್ ಪರ್ಸನ್. ನಾನು ನಿಮ್ಗೆ ಫಸ್ಟ್ ಹೇಳ್ತಾ ಇದ್ದೀನಿ, ನಾನು ಎರಡು ಕಡೆಯಿಂದ ನಾನು ವಿಚಾರ ಮಾಡಿಬಿಟ್ಟು ನೋಡ್ತೀನಿ, ಎಲ್ಲಿ ತಪ್ಪಿದೆ ಅಲ್ಲಿ ನಾನು ಸಪೋರ್ಟ್ ಮಾಡ್ತೀನಿ. ಅಂದ್ರೆ ಈಗ ಪವಿತ್ರ ಗೌಡ ತಪ್ಪು ಮಾಡಿದ್ರು ತಪ್ಪೇ? ಇಲ್ಲ, ಈಗ ಅವ್ರು ಮಾಡಿದಾರೆ, ನೀವು ಪ್ರೂವ್ ಮಾಡ್ಬಿಟ್ರೆ ಇಫ್ ಶಿ ಹಸ್ ಡನ್ ರಾಂಗ್ ಅವ್ರಿಗೂ ಶಿಕ್ಷೆ ಸಿಗ್ಬೇಕು. ಬಟ್ ನನ್ನ ಪ್ರಕಾರ ಪವಿತ್ರ ಗೌಡ ಈ ತರ ಕೆಲಸಗಳು ಮಾಡಲ್ಲ ಸರ್. ನಾವು ಆಕ್ಚುಲಿ ಆಲ್ಮೋಸ್ಟ್ ನೀವು ನ್ಯೂಸ್ ಚಾನೆಲ್ಗಳನ್ನ ಗಮನಿಸಿರ್ತೀರಾ, ನೋಡ್ತಾ ಇದ್ದೀರಾ. ಪವಿತ್ರ ಗೌಡ ಪಾತ್ರ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ಕೂಡ ನಾವು ತೋರಿಸ್ತಾ ಇದ್ವಿ. ಇಲ್ಲಿ ಆರೋಪಿಗಳು ಸ್ಟೇಟ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ಆ ವ್ಯಕ್ತಿಗೆ, ರೇಣುಕಾ ಸ್ವಾಮಿಗೆ ಹೊಡೆಯುವಂತ ಸಂದರ್ಭದಲ್ಲಿ ಪವಿತ್ರ ಗೌಡ ಅಲ್ಲಿದ್ರು. ಆತನನ್ನ ಕೈಕಾಲು ಕಟ್ಟಿ ಗೋಡೆಗೆ ಬಿಸಾಕ್ಬೇಕಾದ್ರೆ ಪವಿತ್ರ ಗೌಡ ಅಲ್ಲಿದ್ರು. ಪವಿತ್ರ ಗೌಡ ಕೂಡ ಚಪ್ಪಲಿಲ್ಲಿ ಹೊಡೆದಿದ್ದಾರೆ. ಅವರಿಂದ ಕಾಲಿಗೆ ಕ್ಷಮೆಯನ್ನ ಕೇಳಿಸಾದ್ಮೇಲೂ ಹೊಡೆಯಲಾಗಿದೆ. ಆರೋಪಿಗಳ ಸ್ಟೇಟ್ಮೆಂಟ್ ಇದು. ಓಕೆ, ನೋಡಿ ಸರ್, ಒನ್ ಚಾನೆಲ್ ಇಂದ ಒನ್ ನ್ಯೂಸ್ ನನಗೆ ಅಲ್ಲ, ಇದು ಯಾವುದೋ ಚಾನೆಲ್ ಅಲ್ಲಿ ಏನೇ ತೋರಿಸ್ತಿದ್ದಾರೆ ಅನ್ನೋದಕ್ಕಿಂತ ಆರೋಪಿ ಸ್ಟೇಟ್ಮೆಂಟ್ ಇದೆಯಲ್ಲ, ಒಂದೊಂದು ಚಾನಲಲ್ಲೂ ಕೂಡ ಒಂದೊಂದು ರೀತಿಯಾಗಿ ತೋರಿಸ್ಲಿಕ್ಕೆ ಆಗೋದಿಲ್ಲ. ಆರೋಪಿ ಸ್ಟೇಟ್ಮೆಂಟ್ ಎಲ್ಲ ಚಾನಲಲ್ಲೂ ಕೂಡ ಒಂದೇ ತೋರಿಸ್ಲಿಕ್ಕೆ ಆಗೋದು. ಈ ರೀತಿಯಾಗಿ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅನ್ನ ಬೇರೆ ಏನೋ ಸುದ್ದಿ ಬೇರೆ ಏನೋ ಹೊಡಿಬಹುದು, ಆದ್ರೆ ಆರೋಪಿ ಸ್ಟೇಟ್ಮೆಂಟ್ ಒಂದೇ ಇದೆ ಆಲ್ಮೋಸ್ಟ್ ಎಲ್ಲಾ ಚಾನಲ್ಗಳಲ್ಲೂ. ಹೌದು, ಅಂದ್ರೆ ಬಟ್ ಒಂದ್ ಪಾಯಿಂಟ್ ಎಕ್ಸ್ಟ್ರಾ ಪಾಯಿಂಟ್ ನನಗೆ ಒಂದ್ ಚಾನಲ್ ನಿಂದ ಗೊತ್ತಾಗ್ತಾ ಇದೆ. ಒಂದ್ ಚಾನಲ್ ಹೇಳ್ತಾ ಇದೆ ದಟ್ ಸಿಗರೇಟ್ ನಿಂದ ಸುಡ್ತಿರೋದಿದೆ. ಒಂದ್ ಚಾನಲ್ ಹೇಳ್ತಾ ಇದೆ ಅಂದ್ರೆ ಯಾವ್ದು ಜಾಸ್ ಬ್ರೇಕ್ ಆಗಿದೆ. ಒಂದ್ ಚಾನಲ್ ಹೇಳ್ತಾ ಇರೋದು ಅಂದ್ರೆ ಹೊಟ್ಟೆದಲ್ಲಿ ಏನೇನೋ ಇದೆ ಅಂತ. ಸೊ ನಾನು ನೋಡಿ, ನಾನು ಅಂದ್ರೆ ಇರ್ಲಿಲ್ಲ ಅಂಡ್ ಐ ಡೋಂಟ್ ನೋ ಎನಿಥಿಂಗ್ ವಾಟ್ ಹ್ಯಾಪನ್. ಇವಾಗ ನನಗೆ ನ್ಯೂಸ್ ಚಾನಲ್ ಇಂದ ನೋಡಾದ್ಮೇಲೆ ನೀವೆಲ್ಲರೂ ಹೇಳಾದ್ಮೇಲೆ ನನಗೆ ಗೊತ್ತಾಗಿಲ್ಲ. ನಾನು ಯಾಕೆ ಕೇಳಿದೆ ಈ ಪ್ರಶ್ನೆನ ಅಂದ್ರೆ, ನೀವು ಆರಂಭದಲ್ಲಿ ಹೇಳಿದ್ರಲ್ಲ, ಪವಿತ್ರ ಗೌಡ ಈ ರೀತಿಯಾಗಿ ಮಾಡಿರ್ಲಿಕ್ಕೆ ಆಗೋದಿಲ್ಲ, ಅವ್ರು ಯಾರಾದ್ರೂ ಹೊಡಿತಿದ್ರು ಕೂಡ ಬಿಡ್ಸಿರ್ತಾರೆ ಅನ್ನುವಂಥದ್ದು ಹೇಳಿದ್ರಲ್ಲ, ಅದಕ್ಕೋಸ್ಕರ ಹೇಳಿದೆ ನಾನು ಈ ರೀತಿಯಾಗಿ ಅವರ ಮುಂದೆನೆ ಎಲ್ಲವೂ ಕೂಡ ಆಗಿದೆ ಅಂತ.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.